ಮೇಡಮ್, ಇವತ್ತು ನೀವು ರಾಯರ್ನ ನೋಡಕ್ ಬಂದಿದ್ದೀರಾ. ಏನಾದರೂ ನಿಮ್ಮ ಲೈಫಲ್ಲಿ ಪವಾಡ ಏನಾದರೂ ನಡೆದಿದ್ಯಾ? ಇವತ್ತು ಮಧ್ಯಾರಾಧನೆ ನಡೀತಾ ಇದೆ, ಇದರ ವಿಶೇಷತೆ ನೋಡಕ್ ಬಂದಿದ್ದೀರಾ. ಏನು ಅನಿಸ್ತಾ ಇದೆ ನಿಮಗೆ? ನಾನು ಪ್ರತಿ ವರ್ಷ ಬರ್ತೀನಿ. ಆ್ಯಕ್ಚುಲಾಗೆ ಪ್ರತಿ ಗುರುವಾರನೂ ಬರ್ತೀವಿ. ಈ ಮಠಕ್ಕೆ ಅಂತಲ್ಲ, ಎಲ್ಲಾದ್ರೂ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಬಂದು ಗುರುಗಳ ದರ್ಶನ ಮಾಡ್ತೀವಿ. ಇವತ್ತು ಮಧ್ಯಾರಾಧನೆ ಅವರು ಬೃಂದಾವನಸ್ಥರಾಗಿದ್ದ ದಿನ ಆದ್ದರಿಂದ ತುಂಬ ವಿಶೇಷತೆ ಇರೋದ್ರಿಂದ ಈ ಮಠಕ್ಕೆ ಬರೋಕ್ಕೆ ತುಂಬ ಇಷ್ಟಪಡ್ತೀವಿ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ. ನಮಗೆ ರಾಯರದು ಮೊದಲಿಂದನೂ, ನಾನು ಚಿಕ್ಕ ಹುಡುಗಿಯಿಂದನೂ ನಾವು ಭಕ್ತರು, ರಾಯರ ಭಕ್ತರು. ಸೊ ಹಾಗೆ ಪ್ರತಿ ಗುರುವಾರ ಬರ್ತೀವಿ. ಅವ್ರ ಪವಾಡ ಎಲ್ಲರಿಗೂ ಅದು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ನಾವು ಅಂದ್ಕೊಂಡಿದ್ದೆಲ್ಲ ಯೂಶ್ವಲಾಗಿ ನಾವು ಏನು ಒಳ್ಳೇದು ಅನ್ಕೋತೀವೋ ಅದು ಖಂಡಿತ ಆಗುತ್ತೆ. ರಾಯರು ನಂಬಿದವರು, ರಾಯರಿದ್ದಾರೆ ಅಂತಾರೆ, ನಂಬಿದವ್ರಿಗೆ ಕೈ ಬಿಡೋದಿಲ್ಲ ಅವರು. ಸೊ ಖಂಡಿತ ಎಲ್ಲ ಒಳ್ಳೇದು ಮಾಡ್ತಾರೆ. ಇವತ್ತು ಮಧ್ಯಾರಾಧನೆ ನಡೆದಿದೆ, ಪೂರ್ವಾರಾಧನೆ ನಡೆದಿದೆ. ನಿನ್ನೆ ಭಾಗಿಯಾಗಿದ್ರಾ ನೀವು? ಪೂರ್ವಾರಾಧನೆ ಬರೀ ದರ್ಶನ ಮಾಡ್ಕೊಂಡು ಹೋಗ್ತೀವಿ, ಮಧ್ಯಾರಾಧನೆಗೆ ಇಲ್ಲಿಗೆ ಬರ್ತೀವಿ, ನಾಳೆನೂ ಬರ್ತೀವಿ. ಸೊ ಹಾಗಾಗಿ ಆದಷ್ಟು ಅಟ್ಲೀಸ್ಟ್ ಒಂದಿನ ಆದರೂ ದರ್ಶನ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈ ಮಠ ತುಂಬ ಚೆನ್ನಾಗಿ ಬೆಳೀತಾ ಇದೆ, ತುಂಬ ಚೆನ್ನಾಗಿರುತ್ತೆ ಅಲಂಕಾರ ಇದು ಎಲ್ಲ. ಹಾಗಾಗಿ ಫುಲ್ ಡೇ ತೆಗ್ದಿರುತ್ತೆ. ಎವ್ರಿ ಥರ್ಸ್ಡೇನೂ ಅಷ್ಟೇ ಫುಲ್ ಡೇ ತೆಗ್ದಿರುತ್ತೆ. ಸೊ ಯಾವಾಗ ಬೇಕಾದರೂ ಈ ಬ್ಯುಸಿ ಲೈಫಲ್ಲಿ ಯಾವಾಗ ಬೇಕಾದರೂ ಬಂದು ದರ್ಶನ ಮಾಡ್ಬೋದು ಗುರುವಾರ. ಹಂಗಾಗಿ ಈ ಮಠ ತುಂಬ ಇಷ್ಟ ಆಗುತ್ತೆ ನಮಗೆ. ಥ್ಯಾಂಕ್ ಯು.